ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿರುವಂತಹ ಈ ಸಂದರ್ಭದಲ್ಲಿ ದೇಶದಾದ್ಯಂತ 7 ದಿನಗಳ ಕಾಲ ಶೋಕಾಚರಣೆಯನ್ನು ಆಚರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕರೆ ಕೊಟ್ಟಿದೆ. ಇದರ ಒಂದು ಭಾಗ ಅಂತ ಅಂದ್ರೆ ಅರ್ಧಕ್ಕೆ ರಾಷ್ಟ್ರಧ್ವಜವನ್ನ ಹಾರಿಸುವಂಥದ್ದು. ಹೌದು, ದೇಶದ ಹಲವೆಡೆ ಅರ್ಧಕ್ಕೆ ರಾಷ್ಟ್ರಧ್ವಜವನ್ನ ಹಾರಿಸುವ ಮುಖೇನವಾಗಿ ದೇಶ ಒಬ್ಬ ಧೀಮಂತ ನಾಯಕನನ್ನ ಕಳೆದುಕೊಂಡಿರುವಂತಹ ಸೂಚಕವಾಗಿ ಒಂದು ಶೋಕಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ದೆಹಲಿ ಸೇರಿದಂತೆ ಹಲವು ಕಡೆ ಈ ರೀತಿಯಾಗಿ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕದ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ನಾವಲ್ಲಿ ನೋಡಬಹುದಾಗಿದೆ. ಹಾಗೆ ನವದೆಹಲಿ, ತಮಿಳುನಾಡಿನ ಕಚೇರಿಗಳ ಮುಂಭಾಗದಲ್ಲೂ ಕೂಡ ಅರ್ಧಕ್ಕೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ದೇಶ ಓರ್ವ ಅಪ್ರತಿಮ ನಾಯಕನನ್ನು ಕಳೆದುಕೊಂಡಿರುವಂಥ ಸಂದರ್ಭದಲ್ಲಿ ಅವರಿಗೆ ಗೌರವಾರ್ಥ ಕೂಡ ಹೌದು, ಜೊತೆಗೆ ಕಳೆದುಕೊಂಡಿರುವಂಥ ಒಂದು ಶೋಕಾಚರಣೆಯ ಒಂದು ಸೂಚಕವೂ ಕೂಡ ಇದೆ. ಸೊ ಕರ್ನಾಟಕ, ನವದೆಹಲಿ, ತಮಿಳುನಾಡು, ಕೇರಳ, ದೆಹಲಿ ಹೀಗೆ ಭಾಳಷ್ಟು ಕಡೆ ಅರ್ಧ ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಮನಮೋಹನ್ ಸಿಂಗ್ ಅವರು ಮೂಲ ಪಂಜಾಬ್ ಆದರೂ ಕೂಡ, ಅಂದರೆ ಆಗ ಏನು ಅಖಂಡ ಭಾರತದಲ್ಲಿ ಅವರು ಹುಟ್ಟಿದಂಥದ್ದು, ಅದಾದ ನಂತರದಲ್ಲಿ ಪಾಕಿಸ್ತಾನದ ಭಾಗ ಆಯಿತು. ಬಟ್ ಅವರು ರಾಜ್ಯಸಭೆಗೆ ಸುದೀರ್ಘವಾಗಿ ಆಯ್ಕೆ ಆಗಿ ಬಂದಂಥದ್ದು ಅಸ್ಸಾಂನ ರಾಜ್ಯದಿಂದ. ಸೊ ಹಾಗಾಗಿ ಅಸ್ಸಾಂನಲ್ಲೂ ಕೂಡ ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿರುವಂಥ ಈ ಸಂದರ್ಭದಲ್ಲಿ ಶೋಕಾಚರಣೆಯನ್ನು ಅಸ್ಸಾಂನಲ್ಲೂ ಕೂಡ ಆಚರಿಸಲಾಗ್ತಾ ಇದೆ. ಹಾಗೆ ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ನಾವಿಲ್ಲಿ ನೋಡಬಹುದಾಗಿದೆ.